ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 33ನೇ ತಿರುನಾಮ ಬರ್ತ. ತಿರುಮಲಿಸೈ ಪಿರಾನರಿಗೆ ಸಂಬಂಧಿಸಿದ ಕಥೆಯನ್ನು ನಾವು 9ನೇ ತಿರುನಾಮ ಭೂತಭಾವನಃ ಹಾಗೂ 22ನೇ ತಿರುನಾಮ ಶ್ರೀಮಾನ್ನಲ್ಲಿ ಕೇಳಿದ್ದೇವೆ. 12 ಆಳ್ವಾರರಲ್ಲಿ 4ನೇಯವರು ತಿರುಮಲಿಸೈ ಪಿರಾನ್. ಅವರು ತಮ್ಮ ಶಿಷ್ಯನಾದ ಕಣಿಕಣ್ಣನ್ ಜೊತೆ ಕಾಂಚೀಪುರದ ಬಳಿ ಇರುವ ತಿರುವೆಕ್ಕ ಎಂಬ ಪುಣ್ಯಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು. ಪ್ರತಿದಿನ ಅವರು ದೇವಸ್ಥಾನಕ್ಕೆ ಹೋಗುವಾಗ ಸುಮಾರು 80 ವರ್ಷದ ವೃದ್ಧೆ ದೇವಸ್ಥಾನದ ಆವರಣವನ್ನು ಅತ್ಯಂತ ಭಕ್ತಿಯಿಂದ ಗುಡಿಸಿ ಶುಚಿಗೊಳಿಸುವುದನ್ನು ನೋಡುತ್ತಿದ್ದರು. ವೃದ್ಧೆಯ ನಿಷ್ಕಲ್ಮಶ ಸೇವೆಗೆ ಮೆಚ್ಚಿದ ಆಳ್ವಾರರು ಆಕೆಯನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಹರಸಿದರು. ಅವರ ಆಶೀರ್ವಾದದ ಶಕ್ತಿ ಎಷ್ಟಿತ್ತೆಂದರೆ 80 ವರ್ಷದ ಆ ವೃದ್ಧೆ ಕ್ಷಣದಲ್ಲಿ 16 ವರ್ಷದ ಸುಂದರ ಯುವತಿಯಾಗಿ ಬದಲಾದಳು. ಆಕೆಯು ಮನೆಗೆ ಹಿಂದಿರುಗುತ್ತಿದ್ದಾಗ ಅವಳ ಸೌಂದರ್ಯಕ್ಕೆ ಮನಸೋತ ಪಲ್ಲವರಾಜನು ಹಿನ್ನೆಲೆ ವಿಚಾರಿಸದೆ ಮದುವೆಯಾಗಲು ಕೋರಿದನು. ಅವಳ ಪೂರ್ಣ ಸಮ್ಮತಿಯಿಂದ ವಿವಾಹ ನಡೆಯಿತು. ವರ್ಷಗಳು ಕಳೆದವು. ಒಂದು ದಿನ ರಾಜನು ತನಗೆ ವಯಸ್ಸಾಗಿರುವುದನ್ನು ಅರಿತು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡಾಗ ಅವನ ಕೂದಲು ಬಿಳಿಯಾಗಿ ಮುಖವೆಲ್ಲ ಸುಕ್ಕುಗಟ್ಟಿತ್ತು. ತನ್ನ ಹೆಂಡತಿಯ ಯೌವನ ಮತ್ತು ಸೌಂದರ್ಯವನ್ನು ಕಂಡು ಬೆರಗಾದ ರಾಜನು, ನಿನ್ನ ನಿಜವಾದ ವಯಸ್ಸಿನ ರಹಸ್ಯವೇನು ಎಂದು ಕೇಳಿದನು. ಅದಕ್ಕೆ ಅವಳು, ನನಗೆ 85 ವರ್ಷ ಎಂದಳು. ಎಷ್ಟೇ ವಯಸ್ಸಾದರೂ ಅವಳು ಇನ್ನೂ ಸುಂದರವಾಗಿರುವುದನ್ನು ಕಂಡ ರಾಜನು ಆಶ್ಚರ್ಯದಿಂದ, ಆದರೆ ನೀನು ಇಷ್ಟು ಚಿಕ್ಕವಳಂತೆ ಕಾಣಲು ಹೇಗೆ ಸಾಧ್ಯ ಎಂದು ಕೇಳಿದನು. ಓ, ಅದಾ, ನನ್ನ ಈ ಯೌವನಕ್ಕೆ ಆಳ್ವಾರರ ಆಶೀರ್ವಾದವೇ ಕಾರಣ ಎಂದಳು ರಾಣಿ. ರಾಜನಿಗೂ ತನ್ನ ಪತ್ನಿಯಂತೆ ಎಂದೆಂದಿಗೂ ಯುವಕನಾಗಿ ಕಾಣಬೇಕೆಂಬ ಆಸೆಯಾಯಿತು. ಅದಕ್ಕಾಗಿ ಅವನು ಆಳ್ವಾರರ ಶಿಷ್ಯರಾದ ಕಣಿಕಣ್ಣನ್ ಅವರನ್ನು ಅರಮನೆಗೆ ಕರೆಸಿದನು. ಕಣಿಕಣ್ಣನ್ ಅರಮನೆಗೆ ಬಂದಾಗ ರಾಜನು, ನನ್ನ ಪತ್ನಿಗೆ ಹೇಗೆ ಯೌವನ ಪ್ರಾಪ್ತಿಯಾಯಿತೋ ಹಾಗೆ ನನಗೂ ಆಗಬೇಕೆಂದು ನಿಮ್ಮ ಆಳ್ವಾರರಿಗೆ ಆಶೀರ್ವದಿಸಲು ತಿಳಿಸಿ ಎಂದು ಆಜ್ಞಾಪಿಸಿದನು. ಕಣಿಕಣ್ಣನ್ ರಾಜನಿಗೆ, ನಿಮ್ಮ ಪತ್ನಿ ವೃದ್ಧೆಯಾಗಿದ್ದರೂ ನಿಷ್ಠೆಯಿಂದ ಭಗವಂತನ ಕೈಂಕರ್ಯ ಮಾಡುತ್ತಿದ್ದ ಕಾರಣಕ್ಕೆ ಆಳ್ವಾರರು ಅವಳನ್ನು ಹರಸಿದರು. ಆದರೆ ನೀವು ಕೇವಲ ಲೌಕಿಕ ಸುಖಕ್ಕಾಗಿ ಯೌವನ ಬಯಸುತ್ತಿದ್ದೀರಿ. ಇಂತಹ ಸ್ವಾರ್ಥದ ಆಸೆಗಾಗಿ ಆಳ್ವಾರರು ನಿಮಗೆ ಖಂಡಿತವಾಗಿಯೂ ಆಶೀರ್ವದಿಸುವುದಿಲ್ಲ ಎಂದರು. ಕೋಪಗೊಂಡ ರಾಜನು ಕಣಿಕಣ್ಣನ್ ಅವರನ್ನು ಕೂಡಲೇ ರಾಜ್ಯವನ್ನು ಬಿಟ್ಟು ಹೋಗುವಂತೆ ಆಜ್ಞಾಪಿಸಿದನು. ಕಣಿಕಣ್ಣನ್ ರಾಜನ ಆಜ್ಞೆಯನ್ನು ಒಪ್ಪಿಕೊಂಡು ತಮ್ಮ ಗುರುಗಳ ಬಳಿ ಅನುಮತಿ ಪಡೆಯಲು ಹೋದರು. ನಡೆದ ವಿಷಯವನ್ನು ಕೇಳಿದ ಆಳ್ವಾರರು ಕಣಿಕಣ್ಣನ್ಗೆ, ನೀನೇ ಇರದಿದ್ದ ಮೇಲೆ ನಾನೆಲ್ಲಿದ್ದು ಏನು ಪ್ರಯೋಜನ? ನಾನು ನಿನ್ನ ಜೊತೆ ಬರುತ್ತೇನೆ ಎಂದರು. ನಾವಿಬ್ಬರು ಈ ರಾಜ್ಯವನ್ನು ಬಿಟ್ಟು ಹೊರಡುವಾಗ ಭಗವಂತ ಮಾತ್ರ ಇಲ್ಲಿ ಒಬ್ಬನೇ ಯಾಕಿರಬೇಕು? ಬನ್ನಿ, ಅವನನ್ನು ನಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗೋಣ ಎಂದು ಹೇಳಿ ಆಳ್ವಾರರು ಗರ್ಭಗುಡಿಯನ್ನು ಪ್ರವೇಶಿಸಿ ಭಗವಂತನ ಹತ್ತಿರ, ಕಣಿಕಣ್ಣನ್ ಮತ್ತು ನಾನು ಈ ರಾಜ್ಯವನ್ನು ಬಿಟ್ಟು ಹೊರಡುತ್ತಿದ್ದೇವೆ. ನಿನಗೆ ಇಲ್ಲಿ ಉಳಿಯಲು ಏನೂ ಕಾರಣವಿಲ್ಲ. ಶೇಷನಾಗನೊಂದಿಗೆ ನಮ್ಮ ಜೊತೆಯಲ್ಲಿ ಹೊರಡು ಎಂದಾಗ ಭಗವಂತನು ಸರಿ ಎಂದು ಹೊರಟನು. ಮರುದಿನ ಬೆಳಗ್ಗೆ ಅರ್ಚಕರು ಗುಡಿಯ ಬಾಗಿಲನ್ನು ತೆಗೆದಾಗ ಅಲ್ಲಿ ಭಗವಂತ ಇಲ್ಲದಿರುವುದನ್ನು ಕಂಡು ಬೆರಗಾಗಿ ತಕ್ಷಣವೇ ಈ ವಿಷಯವನ್ನು ರಾಜನಿಗೆ ತಿಳಿಸಿದರು. ರಾಜನು ತನ್ನ ಸೈನಿಕರೊಂದಿಗೆ ಬಹಳ ಸಮಯ ಹುಡುಕಿದ ನಂತರ ಕಾಂಚೀಪುರದ ಸಮೀಪದ ಒರಿಕ್ಕೈ ಎಂಬ ಸ್ಥಳದಲ್ಲಿ ಮೂವರನ್ನು ಕಂಡನು. ತಪ್ಪನ್ನು ಅರಿತ ರಾಜನು ಕಣಿಕಣ್ಣನ್ ಹತ್ತಿರ ಅಂಗಲಾಚಿ, ದಯವಿಟ್ಟು ಭಗವಂತ ಮತ್ತು ಆಳ್ವಾರರ ಜೊತೆಗೆ ಮರಳಿ ರಾಜ್ಯಕ್ಕೆ ಬನ್ನಿ. ನಾನು ಕೇಳಿದ ವರವು ನನಗೆ ಸಿಗದಿದ್ದರೂ ಪರವಾಗಿಲ್ಲ, ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದನು. ರಾಜನ ಪಶ್ಚಾತ್ತಾಪವನ್ನು ಕಂಡು ಮನಸೋತ ಆಳ್ವಾರರು ಭಗವಂತನಿಗೆ ನೀಡಿದ್ದ ತಮ್ಮ ಮೊದಲಿನ ಆಜ್ಞೆಯನ್ನು ಬದಲಿಸಿ, ಕಣಿಕಣ್ಣನ್ ಮರಳಿ ಹೋಗುತ್ತಿದ್ದಾನೆ, ಅವನ ಹಿಂದೆ ನಾನು ಹೋಗುತ್ತಿದ್ದೇನೆ. ಆದ್ದರಿಂದ ನೀನು ನಮ್ಮನ್ನು ಅನುಸರಿಸಿ ನಿನ್ನ ಹಾಸಿಗೆಯನ್ನು ಬಿಡಿಸಿ ಮೊದಲಿನಂತೆಯೇ ಮಲಗು ಎಂದರು. ಸರಿ ಎಂದ ಭಗವಂತ. ಅವರ ಹಿಂದೆ ದೇವಸ್ಥಾನಕ್ಕೆ ಮರಳಿ ಬಂದು ತನ್ನ ಹಾವಿನ ಹಾಸಿಗೆಯನ್ನು ಬಿಡಿಸಿ ಮೊದಲಿನಂತೆಯೇ ಮಲಗಿದನು.
ಈ ದಿವ್ಯ ಘಟನೆಗೆ ಸಾಕ್ಷಿಯಾಗಿ ಇಂದಿಗೂ ನಾವು ಕಾಂಚೀಪುರದ ತಿರುವೆಕ್ಕಾದಲ್ಲಿರುವ ಯಥೋಕ್ತಕಾರಿ ದೇವಸ್ಥಾನದಲ್ಲಿ ಭಗವಂತನು ತನ್ನ ಎಡಗೈಯನ್ನು ತಲೆಗೆ ಆಧಾರವಾಗಿಟ್ಟುಕೊಂಡು ಬಲಗೈಯನ್ನು ಚಾಚಿ ಮಲಗಿರುತ್ತಾನೆ. ಈ ವಿಶಿಷ್ಟ ಭಂಗಿಯು ಏನನ್ನು ತೋರಿಸುತ್ತದೆ ಎಂದರೆ ಭಗವಂತನು ಆಳ್ವಾರರ ಆಜ್ಞೆಯಂತೆ ದೇವಸ್ಥಾನವನ್ನು ಬಿಟ್ಟು ಮತ್ತೆ ಆಳ್ವಾರರ ಮಾತಿನಂತೆ ಮರಳಿ ಬಂದು ನೆಲೆಸಿದನು. ಈ ಅದ್ಭುತ ಲೀಲೆಯಿಂದ ತಿರುವೆಕ್ಕಾದಲ್ಲಿರುವ ಭಗವಂತನಿಗೆ ಸೊಣ್ಣವಣ್ಣಂ ಶೈದ ಪೆರುಮಾಳ್ ಎಂಬ ಹೆಸರಿದೆ. ಹಾಗೆಂದರೆ ಭಕ್ತರು ಹೇಳಿದಂತೆ ಮಾಡಿದ ಪೆರುಮಾಳ್ ಎಂದು ಅರ್ಥ. ಒಂದು ಸಕ್ಕರೆ ಗುಡ್ಡೆ ಹೇಗೆ ಇರುವೆಗಳನ್ನು ತನ್ನತ್ತ ಆಕರ್ಷಿಸುತ್ತದೆಯೋ ಹಾಗೆ ಭಗವಂತನು ತನ್ನ ಭಕ್ತರ ಕಡೆ ಆಕರ್ಷಿತನಾಗುತ್ತಾನೆ. ತನ್ನ ಭಕ್ತರನ್ನು ಒಂದು ಕ್ಷಣವೂ ಬಿಟ್ಟಿರಲು ಆತನು ಇಷ್ಟಪಡುವುದಿಲ್ಲ. ಭರ್ತ ಎಂದರೆ ತನ್ನ ಭಕ್ತರನ್ನು ಒಂದು ಕ್ಷಣವೂ ಬಿಟ್ಟಿರದವನು ಎಂದು ಅರ್ಥ. ನಾವು ಪ್ರತಿದಿನ ಭರ್ತ್ರೇ ನಮಃ ಎಂದು ಜಪಿಸಿದರೆ ಭಗವಂತನು ಸದಾ ನಮ್ಮ ನೆರಳಾಗಿ ನಮ್ಮೊಂದಿಗೆ ಇದ್ದು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.